ನಿನಗಾಗಿ ಭಾಗ 177. ದಮಯಂತಿ ವಿಕ್ರಮ್ನ ಕೆನ್ನೆಗಳಿಗೆ ಚೆನ್ನಾಗಿ ಹೊಡೆದಳು. ಒಂದು ಸಲ ಹೇಳಿದರೆ ಅರ್ಥವಾಗುವುದಿಲ್ಲ. ಪದೇ ಪದೇ ನನಗೆ ಏಕೆ ಇಷ್ಟು ಕಷ್ಟ ಕೊಡುತ್ತೀರಾ? ಒಂದು ಬಾರಿ ನನ್ನ ಮಗು ನನ್ನನ್ನು ಬಿಟ್ಟು ಹೊರಟು ಹೋಯಿತು ಅನ್ನುವ ಭ್ರಮೆಯಲ್ಲೇ ಇದ್ದೆ. ಹೊಟ್ಟೆಯಲ್ಲಿ ಇಲ್ಲದೆ ಇರುವ ಮಗುವಿಗಾಗಿ ಅಷ್ಟು ಕಷ್ಟಪಟ್ಟೆ. ಈಗ ನಿಜವಾಗಲೂ ನಮ್ಮಿಬ್ಬರ ಪ್ರೀತಿಯ ಸಂಕೇತ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ. ನನಗೆ ನೀವೆಂದರೆ ತುಂಬ ಇಷ್ಟ, ಅದಕ್ಕಿಂತ ಜಾಸ್ತಿ ನನ್ನ ಮಗು ಇಷ್ಟ ಅಂತ ಅವಳು ಹೇಳುತ್ತಾಳೆ. ಆಗ ಅವನು ನನಗಿಂತ ನಿನಗೆ ನಮ್ಮ ಮಗುವೇ ಇಷ್ಟವಾ ಅಂತ ಕೇಳುತ್ತಾನೆ. ಹೌದು, ಮತ್ತೆ ತಾಯಿಗೆ ಮಗು ಮಾತ್ರ ಇಷ್ಟ, ಆನಂತರ ಉಳಿದ ಸಂಬಂಧಗಳು ಬರುವುದು. ಇದರಲ್ಲಿ ಆಶ್ಚರ್ಯಪಡುವುದು ಏನಿದೆ? ನನ್ನ ರಕ್ತ, ನನ್ನ ದೇಹದ ಪ್ರತಿ ಅಂಶವನ್ನು ತೆಗೆದುಕೊಂಡು ಆ ಮಗು ಹುಟ್ಟುತ್ತದೆ ಅಂತ. ಮಗುವು ನನ್ನ ಪ್ರಾಣ, ಹಾಗಾದರೆ ನಾನು ಅಂತ ಅವನು ತಾಯಿ ಇಲ್ಲದ ತಬ್ಬಲಿಯ ರೀತಿ ಕೇಳುತ್ತಾನೆ. ಆಗ ಅವಳಿಗೆ ಆಶ್ಚರ್ಯವಾಗಿ ಅವನನ್ನು ನೋಡುತ್ತಾಳೆ. ಈ ರೀತಿಯ ಮಾತುಗಳನ್ನು ಇವನು ಆಡುತ್ತಿದ್ದಾನೆ ಅಂತ ಅವನ ಮುಖ ನೋಡಿದಾಗ ನಿಜವಾಗಲೂ ಕಪ್ಪಾಗಿರುತ್ತದೆ. ವಿಕ್ರಮ್ ನನ್ನ ಪ್ರಾಣ. ವಿಕ್ರಮ್ಗಿಂತ ಹೆಚ್ಚಿಗೆ ಈ ಪ್ರಪಂಚದಲ್ಲಿ ನನಗೆ ಯಾವುದೂ ಇಲ್ಲ. ಮಗು ಇಷ್ಟ, ಆದರೆ ವಿಕ್ರಮ್ಗಿಂತ ಹೆಚ್ಚಿಗೆ ಅಲ್ಲ. ವಿಕ್ರಮ್ ಸ್ವಲ್ಪ ತನ್ನ ಮಿತಿಯಲ್ಲಿ ಇರಲಿ ಅಂತ ಅವಳು ಈ ರೀತಿ ಮಾತನಾಡುತ್ತಿರುವುದು. ಏಕೆಂದರೆ ಅವನಿಲ್ಲವಾದರೆ ಈ ಮಗುವಿಲ್ಲ, ಈ ಬದುಕಿಲ್ಲ. ನನ್ನ ಚಿಕ್ಕಮ್ಮ ಪುನಃ ನನ್ನ ಬಳಿ ಬರುತ್ತಿರಲಿಲ್ಲ. ಚಿಕ್ಕಮ್ಮ ನನ್ನನ್ನು ಪ್ರೀತಿ ಮಾಡುತ್ತೇನೆ ಅಂತ ಹೇಳುತ್ತಾಳೆ, ಆದರೆ ಅವಳ ಬಗ್ಗೆ ನನಗೆ ಗೊತ್ತು. ನನ್ನ ಅಂತಸ್ತು, ನನ್ನ ಐಶ್ವರ್ಯ, ನನ್ನ ಸ್ಥಾನವನ್ನು ನೋಡಿ ಅವಳು ಬಂದಿರುವುದು. ಇಲ್ಲಿ ಬಂದರೆ ಸುಖವಾಗಿ ಇರಬಹುದು. ವಿಕ್ರಮ್ ಕೈ ತುಂಬ ದುಡ್ಡನ್ನು ಕೊಡುತ್ತಾನೆ. ಕೇಳಿದ್ದು ತಿನ್ನಬಹುದು, ಕೇಳಿದ ಬಟ್ಟೆ ಹಾಕಿಕೊಳ್ಳಬಹುದು, ಇಷ್ಟ ಬಂದ ರೀತಿ ಇರಬಹುದು. ಸುಖ, ಸಂತೋಷ, ಐಶ್ವರ್ಯದಲ್ಲಿ ಅನ್ನುವ ಉದ್ದೇಶಕ್ಕೆ ಚಿಕ್ಕಮ್ಮ ಇಲ್ಲಿ ಬಂದಿರುವುದು. ವಾರ ಕಳೆಯುವುದರೊಳಗೆ ಅಪ್ಪ ಮತ್ತು ಅಕ್ಕ ಇಬ್ಬರು ಬರುತ್ತಾರೆ. ಅಪ್ಪನಿಗೆ ಇಷ್ಟವಿಲ್ಲ, ಮುಜುಗರ, ಆದರೆ ಚಿಕ್ಕಮ್ಮ ಬಿಡುವುದಿಲ್ಲ. ನಮ್ಮ ಮನೆಯಲ್ಲಿ ಖರ್ಚಾಗುತ್ತದೆ, ಇಲ್ಲೇ ಇದ್ದು ಬಿಡಿ ಅಂತ ಹೇಳುತ್ತಾಳೆ. ಚಿಕ್ಕಂದಿನಿಂದ ನೋಡಿದ್ದೇನೆ, ಅವಳ ಬಗ್ಗೆ ನನಗೆ ಗೊತ್ತು. ಆದರೆ ಅವಳು ಎಂದೂ ಬದಲಾಗುವುದಿಲ್ಲ. ಈ ಐಶ್ವರ್ಯದಿಂದ ಅವಳು ಬಂದಿರುವುದು. ಈ ಎಲ್ಲ ಐಶ್ವರ್ಯವನ್ನು ಕೊಟ್ಟಿರುವುದು ವಿಕ್ರಮ್. ಅವನಿಂದ ನಾನು ಕೊನೆ ಪಕ್ಷ ಬಾಯಿ ಮಾತಿಗಾದರೂ ಚಿಕ್ಕಮ್ಮ ನೀನು ನನ್ನ ಮಗಳು ಅಂತ ಮುದ್ದಿಸಿದರು, ಅಷ್ಟು ಸಾಕು. ಈ ಬದುಕಿಗೆ ಈ ಸಮಯದಲ್ಲಿ ನನಗೆ ತಾಯಿ ಬೇಕು ಅಂತ ಅನಿಸುತ್ತದೆ. ಸಡನ್ ಆಗಿ ಅವಳಿಗೆ ಕಾಂಚನ ನೆನಪಾದಳು. ಕಾಂಚನ ಅಜ್ಜಿ ಆ ಕೊರತೆಯನ್ನು ಪೂರೈಸುತ್ತಿದ್ದಾರೆ. ಸಂಬಂಧವಿಲ್ಲ, ಗೊತ್ತಿಲ್ಲ, ಗುರಿಯಿಲ್ಲ, ಕೇವಲ ಅಜ್ಜಿಯ ಗೆಳತಿ. ಆದರೆ ನನ್ನನ್ನು ಅವರ ಸ್ವಂತ ಮೊಮ್ಮಗಳಿಗಿಂತ ಹೆಚ್ಚಿಗೆ ನೋಡಿಕೊಳ್ಳುತ್ತಿದ್ದಾರೆ. ಅವರ ಋಣ ನಾನು ಎಂದೂ ತೀರಿಸಲು ಸಾಧ್ಯವಿಲ್ಲ ಅಂತ ಅವಳು ಯೋಚಿಸಬೇಕಾದಾಗ ಅವಳ ಕಣ್ಣುಗಳಲ್ಲಿ ನೀರು ಬರುತ್ತಿತ್ತು. ಅದನ್ನು ನೋಡಿದ ವಿಕ್ರಮ್ ಭಯಗೊಂಡ. ಈಗ ನೀನು ಅಳುವಂಥದ್ದು ನಾನು ಏನು ಹೇಳಿದೆ? ನಾನು ಕೇಳಿದ್ದು ಇಷ್ಟೇ, ನೀನು ಮಗುವನ್ನು ಜಾಸ್ತಿ ಪ್ರೀತಿಸುತ್ತೀಯಾ ಅಥವಾ ನನ್ನನ್ನು ಅಂತ. ಏಕೆಂದರೆ ಮಗುವನ್ನು ಪ್ರೀತಿಸಲು ತುಂಬ ಜನ ಇದ್ದಾರೆ. ಅಪ್ಪ, ಅಮ್ಮ, ಅಜ್ಜಿ, ಗಿರಿ, ಮಗುವಿನ ದೊಡ್ಡಪ್ಪ, ಅತ್ತೆ, ಪ್ರತಿಯೊಬ್ಬರು. ಆದರೆ ನನ್ನನ್ನು ಪ್ರೀತಿಸಲು ಇರುವುದು ನೀನೊಬ್ಬಳೇ ಅಂತ ಅವಳ ಬಳಿ ಬಂದ. ಅವಳನ್ನು ತಬ್ಬಿಕೊಂಡ. ಅವನ ಎದೆ ಬಡಿತ ತುಂಬ ಜೋರಾಗಿ ಇವಳಿಗೆ ಕೇಳಿಸುತ್ತಿದೆ. ಅವನು ಭಯಪಟ್ಟಿದ್ದಾನೆ ಅಂತ ಇವಳ ಅರಿವಿಗೆ ಬಂದು ನಾನೇಕೆ ಈ ರೀತಿ ತಮಾಷೆ ಮಾಡಿದೆ ಅಂತ ಅವಳು ಅಂದುಕೊಂಡಳು. ಅಷ್ಟಲ್ಲದೆ ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾನೆ. ಯಾವುದೇ ಕಾರಣಕ್ಕೂ ಸದ್ಯಕ್ಕಂತೂ ಬಿಡುವುದಿಲ್ಲ. ತುಂಬ ಇನ್ಸೆಕ್ಯೂರಿಟಿಯಿಂದ, ಭಯದಿಂದ. ಆದರೆ ಇವನಿಗೆ ಎಲ್ಲಿ ಗೊತ್ತು ನನಗೆ ಇವನನ್ನು ಬಿಟ್ಟು ಬದುಕು ಎಲ್ಲಿದೆ ಅಂತ. ನಾನು ಏಕೆ ಇವನನ್ನು ಬಿಟ್ಟು ಹೋಗಲಿ? ಪದೇ ಪದೇ ಅವಳು ಅವನ ಬೆನ್ನನ್ನು, ಅವನ ತಲೆ ಕೂದಲನ್ನು ತನ್ನ ಮೃದುವಾದ ಕೈಗಳಿಂದ ಸವರುತ್ತಿದ್ದಾಳೆ. ಕ್ರಮೇಣ ವಿಕ್ರಮ್ ಕ್ಷಣದಿಂದ ಕ್ಷಣಕ್ಕೆ ಸರಿ ಹೋಗುತ್ತಿದ್ದಾನೆ. ಅವಳ ದೇಹದ ಸ್ಪರ್ಶ ಅವನ ಎಲ್ಲ ಕಾಯಿಲೆಗಳಿಗೂ ಔಷಧಿ. ಅವಳನ್ನು ತಬ್ಬಿಕೊಳ್ಳುವುದಕ್ಕಿಂತ ಮುಂಚೆ ಒಂದು ರೀತಿಯ ಫೀಲ್ ಮಾಡುತ್ತಿದ್ದ. ಉಸಿರಾಡೋದಕ್ಕೂ ಕೂಡ ತುಂಬ ಕಷ್ಟ ಅಂತ ಅನಿಸುತ್ತಿತ್ತು. ಯಾವಾಗ ಅವಳನ್ನು ಕಣ್ಣು ಮುಚ್ಚಿ ಗಟ್ಟಿಯಾಗಿ ತಬ್ಬಿಕೊಂಡನೋ ಆವಾಗಿನಿಂದ ಅವನ ಪರಿಸ್ಥಿತಿ ಪರವಾಗಿಲ್ಲ.
ಇವಳು ಅಂದುಕೊಳ್ಳುತ್ತಾಳೆ, ನಿಜವಾಗಲೂ ನಾನು ಎಷ್ಟು ಅದೃಷ್ಟ ಮಾಡಿದ್ದೇನೆ. ಚಿಕ್ಕಂದಿನಿಂದ ಸಿಗದ ಪ್ರೀತಿ ಈಗ ನನಗೆ ಸಿಗುತ್ತಿದೆ. ದೇವರು ಎಂದು ಯಾರಿಗೂ ಮೋಸ ಮಾಡುವುದಿಲ್ಲ ಅಂತ ಅವನನ್ನು ತುಂಬ ಮೃದುವಾಗಿ ಹ್ಯಾಂಡಲ್ ಮಾಡಲು ಪ್ರಯತ್ನಿಸುತ್ತಾಳೆ. ಇವಳಿಗೆ ಈಗಲೂ ಕೂಡ ಕಣ್ಣೀರು ಬರುತ್ತದೆ. ಅವಳ ಕಣ್ಣೀರು ಅವನ ಕತ್ತಿನ ಬಳಿ ಬೀಳುತ್ತದೆ. ಅವನು ಭಯದಿಂದ ಹಿಂದೆ ಸರಿಯುತ್ತಾನೆ. ಅಥವಾ ಏನಾದರೂ ತೊಂದರೆ ಮಾಡಿದ್ದೀನಾ, ಅಥವಾ ಬೇರೆ ಯಾರಾದರೂ ನಿನಗೆ ನೋವನ್ನು ಉಂಟು ಮಾಡಿದರಾ? ಆ ರೀತಿ ಇದ್ದರೆ ಹೇಳಿಬಿಡು ಅಂತ ವಿಕ್ರಮ್ ಅವಳ 2 ಕೈಗಳನ್ನು ಹಿಡಿದುಕೊಂಡು ಕೇಳುತ್ತಾನೆ. ಆಗ ಅವಳು ತನ್ನ ಕಣ್ಣೀರನ್ನು ಇನ್ನೂ ಜಾಸ್ತಿ ಮಾಡುತ್ತಾಳೆ. ಕಣ್ಣೀರನ್ನು ಸದ್ಯಕ್ಕೆ ನಿಲ್ಲಿಸುವುದು ಸಾಧ್ಯವಿಲ್ಲ. ಏಕೆಂದರೆ ಅವಳಿಗೆ ವಿಕ್ರಮ್ ಮೇಲಿರುವ ಪ್ರೀತಿ, ಅವನು ತನ್ನ ಮೇಲೆ ತೋರಿಸುವ ರೀತಿ ಅವಳ ಕೈಯಲ್ಲಿ ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅವನಿಗೆ ಎಷ್ಟು ಕೃತಜ್ಞತೆ ಅರ್ಪಿಸಿದರೂ ಸಾಕಾಗುವುದಿಲ್ಲ ಅಂತ ಅವಳು ಕಣ್ಣೀರಿನಲ್ಲೇ ಅವನ ಕಾಲನ್ನೆಲ್ಲ ಒದ್ದೆ ಮಾಡುತ್ತಾಳೆ. ಅವನು ಏನಾಯಿತು ಚಿನ್ನ ಅಂತ ಅವಳ ಕಣ್ಣಿಗೆ ಮುತ್ತು ಕೊಡುತ್ತಾನೆ. ಆಗ ಅವಳು, ನೀವು ಏಕೆ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡುತ್ತೀರಾ? ಆ ರೀತಿ ನನ್ನಲ್ಲಿ ಏನಿದೆ ಅಂತ ಅವಳು ಕೇಳುತ್ತಾಳೆ. ಅವನು ಏನೋ ಹೇಳಲು ಬಾಯಿ ತೆಗೆಯುತ್ತಾನೆ. ಅಷ್ಟರಲ್ಲಿ ಕಾಂಚನ ಬಾಗಿಲ ಹೊರಗಿನಿಂದ ಜೋರಾಗಿ ಬಾಗಿಲನ್ನು ತಟ್ಟುತ್ತಿರುತ್ತಾಳೆ. ವಿಕ್ರಮ್, ಬೇಗ ಬಾ, ನಿಮಗೆ ಅಡುಗೆಯನ್ನು ಮಾಡಿದ್ದೇನೆ. ದಮಯಂತಿಗೆ ಇಷ್ಟವಾದ ಸೊಪ್ಪಿನ ಬಸ್ಸಾರು ಮಾಡಿದ್ದೇನೆ. ಅದು ಮಗುವಿಗೂ ಒಳ್ಳೆಯದು. ಬೇಗ ಬಂದುಬಿಡಿ ಅಂತ ಆ ಧ್ವನಿಯೊಂದಿಗೆ ದಮಯಂತಿ ಮತ್ತು ವಿಕ್ರಮ್ಗೆ ನೆನಪಾಗುತ್ತದೆ. ದಮಯಂತಿ ವಿಕ್ರಮ್ಗೆ ಹೇಳಿದ್ದಳು, ನೀವು ನಿಮ್ಮ ಕೈಯಾರ ಅಡುಗೆ ಮಾಡಿಕೊಡಿ, ನಾನೇ ತಿನ್ನುತ್ತೇನೆ, ಇಲ್ಲ ತಿನ್ನಿಸಿ ಅಂತ ಹೇಳುತ್ತಿದ್ದಳು. ಆದರೆ ಅವನು ತುಂಬ ಎಡವಟ್ಟು ಮಾಡಿಕೊಂಡ. ಸ್ಟವ್ ಹಚ್ಚಲು ಬರುವುದಿಲ್ಲ, ಎಣ್ಣೆ ಯಾವುದು ಅಂತ ಗೊತ್ತಿಲ್ಲ, ತರಕಾರಿಯ ಬಗ್ಗೆ ಸ್ವಲ್ಪ ಕೂಡ ನಾಲೆಡ್ಜ್ ಇಲ್ಲ. ಅಡಿಗೆ ಮನೆಯನ್ನು ತುಂಬ ಚೆಲ್ಲಾಪಿಲ್ಲಿ ಮಾಡಿದ. ಕೊನೆಗೆ ತನಗೆ ತಿಳಿದಿರುವ ಬಾದಾಮಿ ಹಾಲನ್ನು ಮಾಡಿಕೊಂಡು ಅವಳಿಗೆ ತಂದು ಕುಡಿಸಿದ. ತನ್ನ ಕೈಯಾರ ಅವಳು ಸ್ವಲ್ಪ ಹಣ್ಣುಗಳನ್ನು ತಿಂದಿದಳು. ಅಷ್ಟರಲ್ಲಿ ಆಗ ಕಾಂಚನ, ನೀನು ಇವನನ್ನು ನಂಬಿಕೊಂಡರೆ ಇವನು ಅಡಿಗೆ ಮಾಡಿ ಕಲಿಯುವವರೆಗೂ ನೀನು ಊಟ ಮಾಡುವುದಿಲ್ಲ ಮಗು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಈಗ ಹಾಲು ಕುಡಿದಿದ್ದೀಯ, ಇನ್ನು ಸುಮಾರು ಅರ್ಧ ಗಂಟೆ ಒಳಗೆ ನಿನಗೆ ಇಷ್ಟವಾದ ಸೊಪ್ಪಿನ ಬಸ್ಸಾರು ಮತ್ತು ಮುದ್ದೆ ಮಾಡಿಕೊಡುತ್ತೇನೆ ಅಂತ ಅವಳು ಹೇಳುತ್ತಾಳೆ. ವಿಕ್ರಮ್ ಕಡೆ ನೋಡಿ, ನೀನೇನಾದರೂ ಇವಳಿಗೆ ಪುನಃ ಚೇಷ್ಟೆ ಮಾಡಿದ್ದರೆ ನಿನ್ನ ಗ್ರಹಚಾರ ಬಿಡಿಸುತ್ತೇನೆ ಅಂತ ಕಾಂಚನ ಸ್ವಲ್ಪ ಖಾರವಾಗಿ ಹೇಳಿದಳು. ಇದೇ ಮೊದಲ ಬಾರಿ ಅವಳು ಇಷ್ಟೊಂದು ಖಾರವಾಗಿ ಅವನ ಬಗ್ಗೆ ಹೇಳಿದ್ದು. ಅವಳು ನಿಜವಾಗಲೂ ಇವನು ನನ್ನ ಮೊಮ್ಮಗ ಅನ್ನುವ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತು ಅನ್ನುವ ರೀತಿ ಹಾಡುತ್ತಾಳೆ. ಆದರೆ ಕ್ಷಣದಲ್ಲೇ ಅವಳಿಗೆ ಅರ್ಥವಾಗುತ್ತದೆ, ನಾನು ಇವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅಂತ. ಆಗ ನಗುತ್ತಾ ಹೇಳುತ್ತಾಳೆ, ನೀವು ದೊಡ್ಡವರು, ಅರ್ಥ ಮಾಡಿಕೊಳ್ಳಿ. ಅವರು ಪ್ರೆಗ್ನೆಂಟ್ ಇದ್ದಾರೆ, ಅವರಿಗೆ ಪ್ರೀತಿ ಬೇಕು, ಚಂದ ಊಟ ಬೇಕು, ಕೇವಲ ಹಾಸಿಗೆ ಮೇಲೆ ಮಾಡುವ ಪ್ರೀತಿಯಲ್ಲ ಅಂತ ಕಾಂಚನ ಹೇಳಿದಾಗ ದಮಯಂತಿ ಮತ್ತು ವಿಕ್ರಮ್ ಇಬ್ಬರು ತಲೆಯನ್ನು ಬಗ್ಗಿಸಿಕೊಳ್ಳುತ್ತಾರೆ. ಅವನು ಅವಳ ಕೈಯನ್ನು ಹಿಡಿದುಕೊಂಡು ರೂಮಿಗೆ ಹೊರಟು ಹೋದ. ಎಷ್ಟು ಬೇಡ ಅಂತ ತಡೆದರೂ ಅವಳಿಂದ ತುಂಬ ದೂರ ಇದ್ದರೂ ಕೂಡ ಅವಳ ಕಡೆ ಸೆಳೆತ ಶುರುವಾಗುತ್ತದೆ ಇವನಿಗೆ. ಅದು ಇಂದಲ್ಲ, ಅವಳನ್ನು ನೋಡಿದ ದಿನದಿಂದಲೇ ಇತ್ತು. ಆದರೆ ನಾನು ಅದನ್ನು ಇಗ್ನೋರ್ ಮಾಡಿದ್ದೆ ಅಂತ ಇವನು ಯೋಚಿಸುತ್ತಿರುತ್ತಾನೆ. ಇಬ್ಬರು ಏನೂ ಮಾತನಾಡುವುದಿಲ್ಲ. ಕಾಂಚನಳ ಕೂಗಿಯೇ ಆಗ ಪುನಃ ಇವಳು ಕರೆಯುತ್ತಿರುತ್ತಾಳೆ. ವಿಧಿಯಿಲ್ಲದೆ ದಮಯಂತಿ ಮತ್ತು ವಿಕ್ರಮ್ ಹೊರಬರುತ್ತಾರೆ. ಇಷ್ಟು ಹೊತ್ತು ಬೇಕಾಗಿತ್ತ ಹೊರಬರಲು ಅಂತ ಕಾಂಚನ ಹೇಳಿ, ಊಟ ರೆಡಿ ಆಗಿದೆ, ಇಬ್ಬರು ಬನ್ನಿ. ನೀನು ಯಾವಾಗಲೂ ಖುಷಿಯಾಗಿರಬೇಕಮ್ಮ. ಅವನು ನಿನ್ನ ಮೇಲಿನ ಪ್ರೀತಿಗೆ ಆ ರೀತಿ ಆಡುತ್ತಾನೆ. ನೀನು ಅದನ್ನು ಸೀರಿಯಸ್ ಆಗಿ ತಗೊಂಡು ಕೊಳ್ಳಬೇಡ. ಈ ಸಮಯದಲ್ಲಿ ಬರುತ್ತದೆ ಅಲ್ಲ, ಅದೇನೋ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್, ಮೂಡ್ ಸ್ವಿಂಗ್ಸ್, ಅವೆಲ್ಲ ನಮ್ಮ ಕಾಲದಲ್ಲಿ ಇರಲಿಲ್ಲ, ಸರಿಯಾ? ವಿಕ್ರಮ್ ಯಾವಾಗಲೂ ನಿನ್ನನ್ನು ದೇವತೆಯ ರೀತಿ ನೋಡಿಕೊಳ್ಳುತ್ತಾನೆ. ನೀನು ಕೂಡ ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅಂತ ದಮಯಂತಿಗೆ ಹೇಳಿದಾಗ ದಮಯಂತಿ ಮತ್ತು ವಿಕ್ರಮ್ ಇಬ್ಬರು
ಆಶ್ಚರ್ಯದಿಂದ ಅವರನ್ನೇ ನೋಡುತ್ತಿರುತ್ತಾರೆ. ಇಷ್ಟು ಹೊತ್ತು ಅಜ್ಜಿ ಹೇಳುತ್ತಿದ್ದಳು, ವಿಕ್ರಮ್ಗೆ ದಮಯಂತಿಗೆ ಕಷ್ಟ ಕೊಡಬೇಡ ಅಂತ. ಈಗ ದಮಯಂತಿಗೆ ಹೇಳುತ್ತಿದ್ದಾಳೆ, ವಿಕ್ರಮ್ಗೆ ಕಷ್ಟ ಕೊಡಬಾರದು. ಎಲ್ಲ ಅಯೋಮಯ. ಅಜ್ಜಿಗೆ ಈಗ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಜೋರಾಗಿ ನಗುತ್ತಾರೆ. ಕಾಂಚನಾಗೆ ಏನೂ ಅರ್ಥವಾಗುವುದಿಲ್ಲ. ಅವಳು ಏನೂ ಅರ್ಥವಾಗದಿದ್ದರೂ ಅವರಿಬ್ಬರ ಜೊತೆ ಅವಳು ನಗಲು ಪ್ರಯತ್ನ ಮಾಡುತ್ತಾಳೆ. ನಂತರ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.